ಇನ್ನೇನು ನವಂಬರಲ್ಲಿ ಒಂದು ಕ್ರೇಜಿ ಪ್ಲ್ಯಾನ್ ಇದೆ ಗುರು. ಸೊ ಕ್ರೇಜಿ ಅಂದರೆ ಕ್ರೇಜಿ ಪ್ಲ್ಯಾನು. ಇದಕ್ಕೋಸ್ಕರ ಒಂದು 8 ಮಂತ್ಸಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಸ್ವಲ್ಪ ಜನಕ್ಕೆ ಟೀ ಕುಡಿಯೋದು ಚಟ, ಡ್ರಿಂಕ್ಸ್ ಮಾಡೋದು ಚಟ, ಆ ಥರ ನಮ್ಗೆ ಈ ಚಟ ಏನು ಮಾಡಿದ್ರು ಬಿಡೋಕ್ಕಾಗ್ತಾ ಇಲ್ಲ. ರ್ಯಾಂಕ್ ತಗೊಂಡವ್ನು ಯಾವತ್ತಿದ್ರೂ ಒಬ್ಬನ ಕೈಯಲ್ಲಿ ಕೆಲಸ ಮಾಡ್ತಾನೆ ಹೊರತು ಅವ್ನು ಯಾವತ್ತು ಬಾಸ್ ಆಗಕ್ಕೆ ಹೋಗಲ್ಲ. ಸೊ ನನ್ಗೇನು ಕ್ವಶನ್ ಅಂದರೆ ಇಷ್ಟೇನಾ ಲೈಫು? ಬೆಂಗಳೂರಾಗೆಲ್ಲ ಓಕೆ, ಈ ಟ್ರಾಫಿಕ್ ಯಾಕೆ? ಕ್ರೇಜಿ ಶಾಪಿಂಗ್ ಗುರು. ಮಚ್ಚ ಸಾಕಿಲ್ಲ ಶಾಪಿಂಗ್ ಮಾಡಿರೋದು ನೀನು? ಅವ್ರ ಪೇಮೆಂಟ್ ದೊಡ್ಡದು ಎಲ್ಲದಕ್ಕಿಂತ ಗೋಪುರ ಇಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSB. ಹೊಸ ದಿನ ಹೊಸ ವಿಡಿಯೋಗೆ ಸ್ವಾಗತ. ಸೊ ಇನ್ನೇನು ಗಣೇಶ ಹಬ್ಬ ಬಂತು. ಸೊ ಗಣೇಶ ಹಬ್ಬ ಬಂತು ಅಂದರೆ ಬೈಕರ್ಸ್ಗೆ ಎಲ್ಲ ಸ್ಟಾಲ್ಸಲ್ಲೂ ಆಫರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವತ್ತು ಮೋಟೋ ಡ್ರಿಫ್ಟಲ್ಲಿ ಸೇಲ್ ಇದೆ, ಒಳ್ಳೆ ಆಫರ್ಗಳು ಬೇರೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ಸ್ವಲ್ಪ ಹೋಗ್ತಾ ಇದ್ದೀರಿ, ಸ್ವಲ್ಪ ನೋಡೋಣ ಬೈಕ್ ಅಸೆಸರೀಸ್ ಏನಾದ್ರು ಸಿಗುತ್ತೆ ಶಾಪಿಂಗ್ ಮಾಡೋಕ್ಕೋಸ್ಕರ. ಸೊ ಆ್ಯಕ್ಚುಲಿ ಈಗ ನಾನೇನು ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂದರೆ, ಇನ್ನೇನು ನವಂಬರಲ್ಲಿ ಒಂದು ಕ್ರೇಜಿ ಪ್ಲ್ಯಾನ್ ಇದೆ ಗುರು. ಸೊ ಕ್ರೇಜಿ ಅಂದರೆ ಕ್ರೇಜಿ ಪ್ಲ್ಯಾನು. ಇದಕ್ಕೋಸ್ಕರ ಒಂದು 8 ಮಂತ್ಸಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ನಾನು ಸುತೀಕ್ಷನು. ಸೊ ಕ್ರೇಜಿ ಪ್ಲ್ಯಾನ್ ಅಂದಿದ ತಕ್ಷಣ ನೀವು ಲಡಾಖ್ ಗಿಡಕ್ಕೆ ಹೋಗ್ತಾರೆ ಅನ್ಕೊಳಕ್ಕೆ ಹೋಗ್ಬೇಡಿ. ಸೊ ಲಡಾಖ್ ಅಂತೂ ಅಲ್ಲ, ಸೊ ಸಮಥಿಂಗ್ ಡಿಫ್ರೆಂಟ್, ಓಕೆನಾ? ಒಂದು ಒಳ್ಳೆ ಕ್ರೇಜಿ ಪ್ಲ್ಯಾನ್. ನನ್ನ ಲೈಫಲ್ಲಿ ಅಷ್ಟು ದೊಡ್ಡ ಲಾಂಗ್ ಟ್ರಿಪ್ ನಾನು ಯಾವತ್ತೂ ಹೊಡೆದು ಇಲ್ಲ. ಸೊ ಅದಕ್ಕೋಸ್ಕರ 8 ಮಂತ್ಸಿಂದ ವರ್ಕ್ ಮಾಡಿದ್ದೀರಿ. ಸೊ ಇನ್ನೇನು 2 ಮಂತ್ಸ್ ಇದೆ ಅಷ್ಟೇ, 2 ಮಂತ್ಸ್ ಇದೆ ಅಷ್ಟೇ ಮ್ಯಾಕ್ಸಿಮಮ್ಮು. ಸೊ ಅದಕ್ಕೋಸ್ಕರ ಶಾಪಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ನಾವು. ಸೊ ರೈಡಿಗೆ ತುಂಬ ಬೇಜಾನ್ ಅಂದರೆ ಬೇಜಾನ್ ಶಾಪಿಂಗ್ ಇದೆ. ಸೊ ಆ ಶಾಪಿಂಗಲ್ಲಿ ಫಸ್ಟ್ ಡೇ ಆಫ್ ಶಾಪಿಂಗ್ ಇದೆ ಅಂದ್ಕೊಳ್ಳಿ. ಸೊ ಇವಾಗ ಸೇಲಲ್ಲಿ ನನಗೇನು ಆಫರ್ ಯಾವ್ಯಾವ ಸಿಗುತ್ತೋ, ಸೊ ಏನೇನು ಸಿಗುತ್ತೋ ಅದೆಲ್ಲ ಪರ್ಚೇಸ್ ಮಾಡೋ ಪ್ಲ್ಯಾನಲ್ಲಿ ಹೋಗ್ತಾ ಇದ್ದೀನಿ. ಸೊ ಎಲ್ಲಿ ಹೋಗ್ತೀನಿ, ಏನೇನು ಶಾಪಿಂಗ್ ಮಾಡ್ತೀನಿ, ಯಾವ ಥರ ಪ್ರಿಪೇರ್ ಆಗ್ತೀನಿ, ಸೊ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನಾನು ವೀಡಿಯೋನ ಅಪ್ ಟು ಡೇಟ್ ನೋಡ್ತಾನೆ ಇರಿ. ಸೊ ಆ್ಯಕ್ಚುಲಿ ನಾನು 1 ಇಯರಿಂದ ವೀಡಿಯೋಸ್ ಮಾಡಿ ಬಿಡ್ತಾನೆ ಇದ್ದೀನಿ, ಆದರೆ ಸ್ವಲ್ಪ ಸಪೋರ್ಟ್ ಕಮ್ಮಿ ಆಗಿದೆ. ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಸರಿನಾ? ಎಷ್ಟು ಆಗುತ್ತೋ ಅಷ್ಟು ಔಟ್ಪುಟ್ ಕೊಡ್ತಾ ಇದ್ದೀನಿ. ಸುಮ್ಮನೆ ನಾನು ಏನಂದರೆ ಅದು ವೇಸ್ಟ್ ಕಂಟೆಂಟ್ ಎಲ್ಲ ಮಾಡಿ ಬಿಡ್ತಾ ಇಲ್ಲ. ಸೊ ನಾನು ಟ್ರಾವೆಲಿಂಗು, ಈ ಬೈಕ್ಸ್ ಕಾರ್ಸ್ ಏನಿದೆಯೋ ಅದೇ ಬಿಡ್ತಾ ಇದ್ದೀನಿ. ಸೊ ಆದರೂ ಸ್ವಲ್ಪ ಸಪೋರ್ಟ್ ಕಮ್ಮಿ ಆಗಿದೆ. ಸೊ ನನಗೆ ಇನ್ನೊಂದು 2 ಮಂತ್ಸ್ ಇದೆ. ಆದಷ್ಟು ವಿಡಿಯೋ ನೋಡೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಸಪೋರ್ಟ್ ನೋಡಿಸಿ. ಸೊ ಒಂದು ರೈಡು ಪ್ರಿಪೇರ್ ಆಗಬೇಕಂದ್ರೆ ತುಂಬ ಪ್ಲ್ಯಾನಿಂಗ್ ಇರುತ್ತೆ. ಅದರಲ್ಲೂ ಒಂದು ತುಂಬ ದೊಡ್ಡ ಲಾಂಗ್ ಟ್ರಿಪ್ ಅಂದರೆ ಅದಕ್ಕೆ ತುಂಬ ಶಾಪಿಂಗ್ ಮಾಡಬೇಕು, ತುಂಬ ಮನಿ ಸೇವ್ ಮಾಡಬೇಕು, ಬೈಕ್ ಮೇಲೆ ಅಸೆಸರೀಸ್ ಇನ್ವೆಸ್ಟ್ ಮಾಡಬೇಕು, ನಮ್ಗೆ ಲಗೇಜ್ ಸಿಸ್ಟಮು, ನಮ್ಮ ಗೇರ್ಸು. ಸೊ ಆ ಥರ ತುಂಬ ಎಕ್ಸ್ಪೆನ್ಸ್ ಇರುತ್ತೆ, ಖರ್ಚೆಲ್ಲ ಇರುತ್ತೆ. ಸೊ ಇದೆಲ್ಲ ಒಂದು ಪ್ಯಾಷನ್ಗೋಸ್ಕರ ಮಾಡೋದು ನಾವು. ಸೊ ಪ್ಯಾಷನ್ನ ಈಡೇರಿಸಬೇಕಾದ್ರೆ ನಾವೆಲ್ಲ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು, ತುಂಬ ವಿಷಯಗಳಲ್ಲಿ ಸ್ಯಾಕ್ರಿಫೈಸ್ ಆಗಬೇಕು, ತುಂಬ ವಿಷಯ ಕಾಂಪ್ರಮೈಸ್ ಆಗಬೇಕು, ತುಂಬ ಜನ ಕೈಲಿ ಬೈಸ್ಕೊಬೇಕು. ಮೇಯ್ನ್ ಫಸ್ಟ್ ಆಫ್ ಆಲ್ ಈ ಫ್ಯಾಮಿಲಿ ಕಡೆಯಿಂದ ಅವ್ರ ಕಡೆಯಿಂದೆಲ್ಲ ಯಾಕಿದ್ರೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂತೆಲ್ಲ ತುಂಬ ಬೈತಾ ಇರ್ತಾರೆ. ಬಟ್ ಏನು ಮಾಡೋಣ, ಇದೊಂಥರ ನಮ್ಗೊಂಥರ ಪ್ಯಾಷನ್, ಅದೊಂಥರ ಅಡಿಕ್ಷನ್ನು, ಚಟ ಇದಂಗೆ. ಸ್ವಲ್ಪ ಜನಕ್ಕೆ ಟೀ ಕುಡಿಯೋದು ಚಟ, ಡ್ರಿಂಕ್ಸ್ ಮಾಡೋದು ಚಟ, ಆ ಥರ ನಮ್ಗೆ ಈ ಚಟ ಏನು ಮಾಡಿದ್ರು ಬಿಡೋಕ್ಕಾಗ್ತಾ ಇಲ್ಲ. ಸೊ ನವಂಬರ್ ಒನ್ ಆಫ್ ದ ಬೆಸ್ಟ್ ರೈಡ್ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ, ಈಗ ಶಾಪಿಂಗ್ಗೆ ನಾವು ಮೋಟೋ ಡ್ರೈವ್ ಹೋಗ್ತಾ ಇದ್ವಿ HSR ಅಲ್ಲಿರೋದು. ಸೊ ಇವಾಗ ಗಣೇಶ ಹಬ್ಬ ಆಗಿರೋದ್ರಿಂದ 3-4 ಡೇಸ್ ಸೇಲ್ ಇದೆ. ತುಂಬ ಕಡೆ ಒಂದು 50% ಗಂಟೆ ಆಫರ್ ಇದೆ ಅಂತ ಹೇಳಿದ್ದಾರೆ. ಸೊ ಬನ್ನಿ, ಯಾವ್ಯಾವ ಪ್ರಾಡಕ್ಟಲ್ಲಿ ಎಷ್ಟು ಆಫರ್ ಇದೆ, ನಾನೇನು ತೊಗೊತೀನಿ, ಯಾವುದಾದ್ಮೇಲೆ ಎಷ್ಟು ಆಫರ್ ಇದೆ, ಕಂಪ್ಲೀಟ್ ವಿಡಿಯೋ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಹಂಗೆ ಸ್ವಲ್ಪ ಸಪೋರ್ಟು ಮಾಡಿ. ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಸೊ ಲಾಸ್ಟ್ ಟೈಮ್ ನೋಡಿದ್ರಲ್ಲ ನೀವು, ಲಾಸ್ಟ್ ಟೈಮ್ ನಾನು ವೀಡಿಯೋಸ್ ರೆಗ್ಯುಲರ್ ನೋಡ್ತೀರ ಅಂದರೆ ಆ್ಯಕ್ಚುಲಿ ನನ್ನ ಹತ್ರ ಇರೋ ಬ್ಲೂ ಆರ್ಮರ್ C30 ಇಂಟರ್ಕ್ರಮ್ ಒಂದು ಮೋಟೋ ಡ್ರಿಫ್ಟಲ್ಲಿ ತೊಗೊಂಡಿದ್ದು. ಸೊ ಆಲ್ರೆಡಿ ಒಂದು ಸತಿ ಅಲ್ಲಿ ಹೋಗಿದ್ದೀನಿ, ಅಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸೊ ಅದಕ್ಕೆ ಸೆಕೆಂಡ್ ಟೈಮು ಅಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇನ್ ಕೇಸ್ ಮೋಟೋ ಡ್ರಿಫ್ಟ್ ಅವರೇ ನಾನು ಈ ವಿಡಿಯೋ ನೋಡ್ತಾ ಇದ್ರೆ, ನೆಕ್ಸ್ಟ್ ಟೈಮ್ ನನ್ನ ಬೈಕ್ ಅಸೆಸರೀಸ್ ಹಾಕ್ಸಕ್ಕೆ ಬಂದಾಗ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡಬೇಕು. ಸೊ ಇವತ್ತು ಬಂದು ಟೀಚರ್ಸ್ ಡೇ. ಸೊ ಎಲ್ಲ ಟೀಚರ್ಸ್ಗೆ ಹ್ಯಾಪಿ ಟೀಚರ್ಸ್ ಡೇ. ಸೊ ಇನ್ನೊಂದು ಏನು ಹೇಳಬೇಕಂದ್ರೆ, ಮೇಯ್ನ್ ಪರ್ಟಿಕ್ಯುಲರ್ ಆಗಿ ಆ್ಯಕ್ಚುಲಿ ನಮ್ಮ ಎಜುಕೇಷನ್ ಸಿಸ್ಟಮ್ ಏನಿದೆ, ಸೊ ಅವ್ರು ಏನು ಟೀಚ್ ಮಾಡ್ತಾಯಿದ್ದಾರೆ ಅನ್ನೋದು ಬಂದು ಟೀಚ್ ಮಾಡ್ತಾಯಿದ್ರು ಓಕೆ, ಬಟ್ ಅದು ರಿಯಲ್ ಲೈಫಲ್ಲಿ ಅದು ಯೂಸ್ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ತುಂಬ ಯೂಸ್ ಆಗ್ತಾ ಇಲ್ಲ. ಸೊ ಅಲ್ಲಿ ನಾವು ಓದೋದಕ್ಕೂ, ನಾವು ಔಟ್ಸೈಡ್ ಬಂದು ಆಚೆ ಲೈಫ್ ಲೀಡ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಅಲ್ಲಿ ಓದಿ ನಾವೇನು ಬಂದಿರ್ತೀರೋ ಅದು ನಮ್ಗೇನು ಯೂಸ್ ಆಗ್ತಾ ಇಲ್ಲ ಇಲ್ಲಿ.
ಸೊ ಈ ಅಟ್ ಪ್ರೆಸೆಂಟ್ ಈ ಜನ್ರೇಷನ್ ಹೆಂಗೆ ಲೈಫ್ ಲೀಡ್ ಮಾಡ್ಬೇಕಂತ ಒಂದು ಐಡಿಯಾ ಕೊಡಲ್ಲ, ಒಂದು ಐಡಿಯಾ ಸಿಗಲ್ಲ. ಸೊ ಒಂದು ಸ್ವಲ್ಪ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ನಾವೇನು ಟೀಚ್ ಮಾಡ್ತಾ ಇದ್ದೀರಿ ಅದನ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ ನೆಕ್ಸ್ಟ್ ಬರೋ ಜನ್ರೇಷನ್ಗೆ. ಯಾವ ಥರ ಲೈಫ್ ಲೀಡ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಸೇವಿಂಗ್ಸ್ ಸ್ಟಾರ್ಟ್ ಮಾಡ್ಬೇಕು, ನಾವು ಯಾವ ಥರ ನಮ್ಮ ಐಡಿಯಾಸ್ ನಾವು ಸೆಟ್ ಮಾಡ್ಕೊಬೇಕು, ಯಾವ ಥರ ನಾವು ಗೋಲ್ಸ್ ಸೆಟ್ ಮಾಡ್ಕೊಬೇಕು, ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಒಂದು ಎಕ್ಸ್ಟ್ರಾ ಒಂದು ಕೇರ್ ತಗೊಂಡು ಒಂದು ಸ್ವಲ್ಪ ಟೀಚ್ ಮಾಡಿದ್ರೆ ಹುಡುಗರಿಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಚಿಕ್ಕ ವಯಸ್ಸಿಂದನೇ ಅವ್ರದ್ದು ಡ್ರೀಮ್ ಏನು ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಎಷ್ಟೊತ್ತು ರ್ಯಾಂಕಿಂದ ಓಡಿದ್ರೆ ಸೊ ರ್ಯಾಂಕಿಂದ ಏನೂ ಸಿಗಲ್ಲ ಹೇಳ್ಬೇಕಂದ್ರೆ. ಸೊ ರ್ಯಾಂಕ್ ತಗೊಂಡವ್ನು ಯಾವತ್ತಿದ್ರೂ ಒಬ್ಬನ ಕೈಯಲ್ಲಿ ಕೆಲಸ ಮಾಡ್ತಾನೆ ಹೊರತು ಅವ್ನು ಯಾವತ್ತು ಬಾಸ್ ಆಗಕ್ಕೆ ಹೋಗಲ್ಲ. MBA ಮಾಡೋನ್ ಕೆಲಸ ಸಿಗುತ್ತಾ ಸಿಗಲ್ಲ ಗೊತ್ತಿಲ್ಲ, ಬಟ್ BCom ಮಾಡೋನ್ಗಂತೂ ಪಕ್ಕ ಕೆಲಸ ಸಿಗುತ್ತೆ. ಸೊ MBA ತಗೊಂಡೋದ್ರು ಒಂದೇ ಸಂಬಳ, BCom ಮಾಡ್ಕೊಂಡೋದ್ರು ಒಂದೇ ಸಂಬಳ. ಬುಕ್ ವಾರ್ಮ್ ಇರ್ತಾರಲ್ಲ ಅವ್ರಿಗಿಂತ ನಾಲೆಜ್ ಈ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ಈ ಆಚೆ ಕಡೆ ಸೊಸೈಟಿ ತಿಳ್ಕೊಂಡಿರ್ತಾರಲ್ಲ, ಆ್ಯಕ್ಚುಲಿ ಅವರೇ ಲೈಫ್ ಬೇಗ ಸೆಟಲ್ ಮಾಡ್ಕೊತಾ ಇದ್ದಾರೆ ಕಂಪೇರ್ ಮಾಡಿದ್ರೆ. ಸೊ ಇಂಜಿನಿಯರಿಂಗ್ ಮಾಡಿರ್ತಾರೆ ಪಾಪ, ಅವ್ರು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸ್ವಿಗ್ಗಿಯಲ್ಲಿ ಡೆಲಿವರಿ ಮಾಡ್ತಾ ಇರ್ತಾರೆ. ಸೊ ಓದೋದೇ ಒಂದು, ಮಾಡೋ ಕೆಲಸನೇ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಸೊ ಮತ್ತೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ್ಯಕ್ಚುಲಿ ನಮ್ಮ ಸೊಸೈಟಿಯಲ್ಲಿ ಪೇರೆಂಟ್ಸು ಅವ್ರ ಮಕ್ಕಳು ಡ್ರೀಮ್ಸ್ ಏನಿದೆ ಅದು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಪೋರ್ಟ್ ಕೊಡ್ಬೇಕು ನೀವು. ಸೊ ಅಟ್ ಪ್ರೆಸೆಂಟ್ ಜನ್ರೇಷನ್ಲಿ ತುಂಬ ಜನ ಅಬ್ಸರ್ವ್ ಮಾಡಿದ್ದು ನಾನು, ಅವ್ರ ಮಕ್ಕಳು ಒಂದು ಡಿಗ್ರಿ ಮಾಡಿದ್ರ, ಒಂದು ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡ್ರ, ಒಂದು ಮದುವೆ ಮಾಡ್ಕೊಂಡ್ರ, ಮಕ್ಳು ಮಾಡ್ಕೊಂಡ್ರ, ಇಷ್ಟು ಮಾಡಿದ್ರೆ ಸಾಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ರೆ ಮೈಂಡ್ ಸೆಟ್ಟಲ್ಲಿ. ಸೊ ನನ್ಗೇನು ಕ್ವಶನ್ ಅಂದರೆ, ಇಷ್ಟೇನಾ ಲೈಫು? ಒಂದು ಮನೆ ಮಾಡ್ಕೊ, ಒಂದು ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಬಿಡು, ಅಷ್ಟೇನಾ ಲೈಫು? ಸೊ ಒಂದು ಮನುಷ್ಯನಿಗೆ ಇರೋದು ಒಂದು ಲೈಫು. ಸೊ ಒಂದು ಲೈಫಲ್ಲಿ ಏನೆಲ್ಲ ಮಾಡ್ಬೋದು. ಸೊ ಅದು ಬದಲು ಅದು ಬಿಟ್ಟು ಮಿಷಿನ್ ಥರ ಪ್ರತಿಯೊಬ್ಬನು ಒಂದೇ ರೂಟಲ್ಲಿ ಏನು ಆ ಕಾಲದಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೋ ಅದೇ ಮಾಡ್ತಾ ಇದ್ದಾರೆ ಹೊರತು ಬೇರೆ ಮಾಡಲ್ಲ. ಇನ್ ಕೇಸ್ 100ರಲ್ಲಿ ಒಂದು ಇಬ್ಬರಾಳು ಏನಾದರೂ ಸೆಪ್ರೇಟಾಗಿ ಡಿಫ್ರೆಂಟಾಗಿ ಏನೋ ಥಿಂಕ್ ಮಾಡಿ ಏನೋ ಒಂದು ಮಾಡೋಕ್ಕೆ ಹೋದರೆ, ಸೊ ಆ ಸೊಸೈಟಿಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ನಾವು ಲೂಸರ್ ಥರನೇ ನೋಡ್ತಾರೆ. ಒಬ್ಬರು ಸಪೋರ್ಟ್ ಮಾಡಲ್ಲ, ಫುಲ್ ಕಂಪ್ಲೀಟ್ ನೆಗೆಟಿವಿಟಿ ಎಲ್ಲ ಅವನ ಮೇಲೆ ಬಿಡ್ತಾರೆ. ಸೊ ಏನೋ ಒಬ್ಬನ ಡಿಫ್ರೆಂಟ್ ಏನೋ ಮಾಡೋಕೆ ಹೋದ್ರು ಅವ್ನು ಲೂಸರ್ ಫಿಕ್ಸ್ ಮಾಡ್ಬಿಡ್ತಾರೆ, ಲೇಬಲ್ ಹಾಕ್ಬಿಡ್ತಾರೆ. ಸೊ ಈ ನೆಗೆಟಿವಿಟಿನ ಆಚೆ ಹಾಕ್ಬೇಕು ಫಸ್ಟ್ ಹೇಳ್ಬೇಕಂದ್ರೆ. ಸೊ ಲೈಫಲ್ಲಿ ಮಾಡೋದು ತುಂಬ ಇರುತ್ತೆ, ಬೇಜಾನ್ ಇರುತ್ತೆ. ಸೊ ಮಾಡಬೇಕು. ಏನು ಗುರು ಇದು, ವೀಲ್ಗೆ ಅದೇನೋ ಕ್ಯಾಪ್ ಹಾಕ್ಬಿಟ್ಟವನೆ. ಬೆಂಗಳೂರಾಗೆಲ್ಲ ಓಕೆ, ಈ ಟ್ರಾಫಿಕ್ ಯಾಕೆ? ಒಂದಿನ ಏನನ್ನ ಈ ಬ್ಯಾಂಗ್ಳೂರಲ್ಲಿ ಓಡಾಡ್ಬಿಟ್ರೆ ಜೀವನ ಜಿಗಿಸ್ಕೊಂಡ್ಬಿಡುತ್ತೆ. ಆ ಕಡೆ ಎಳಕ್ಕೂ ಆಗಲ್ಲ, ಈ ಕಡೆ ಬದುಕೋಕ್ಕೂ ಆಗಲ್ಲ. ಸ್ವಾಮಿ ಹೆಂಗೆ ಹೇಗೋದಿಲ್ಲೆಲ್ಲ. ಬೆಂಗಳೂರಲ್ಲಿ ಯಾರನ್ನ ಬಂದು ಲೈಫ್ ಸೆಟಲ್ ಮಾಡ್ಕೊತೀನಿ, ಇಲ್ಲೇ ಸೆಟ್ಲ್ ಆಗ್ತೀನಿ ಅಂತ ನಾನು ಫಿಕ್ಸ್ ಆದ್ರು ಅಂದರೆ ಫಿಕ್ಸ್ ಆಗ್ಬಿಡಿ. ನಿಮ್ಮ ಲೈಫಲ್ಲಿ ಅರ್ಧ ಜೀವನ ಬಂದು ಈ ರೋಡ್ ಟ್ರಾಫಿಕ್ಲದಲ್ಲೇ ಅರ್ಧ ಜೀವನ ಹೊರಟೋಗ್ಬಿಡುತ್ತೆ. ಮಿಕ್ಕಿದ ಅರ್ಧ ಜೀವನ ಏನಿದ್ರೆ ಮನೆಗೆ ಹೋಗ್ಬಿಟ್ಟು ತಿನ್ಬಿಟ್ಟು ಮನ್ಕೊಳ್ಳಿ. 1 ಕಿಲೋಮೀಟ್ರಿಗೆ 7 ನಿಮಿಷ 8 ನಿಮಿಷ ಸ್ವಾಮಿ. ಅಯ್ಯೋ ರೋಡ್ ಪ್ರಾಬ್ಲಮ್ ಅಲ್ಲ ಬಾಮಚ್ಚ, ಜನ ಪ್ರಾಬ್ಲಮ್ಮು. ಅಷ್ಟು ಜನ ಬಂದು ಸೇರ್ಕೊಂಡ್ರೆ ಹೆಂಗ ಹೇಳು? ಇರೋದೊಂದು ಬೆಂಗಳೂರು, ಆ ಬೆಂಗಳೂರೊಳಗೆ 7-8 ಸ್ಟೇಟ್ ಜನ. ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಟ್ರಾಫಿಕ್ಕು ಜಾಸ್ತಿ ಆಗುತ್ತೆ. ಸೊ ನಾವು ಬೆಂಗಳೂರನ್ನ ಬೈಬಾರ್ದು. ಸಕ್ಸಸ್ಫುಲಿ ಆಫ್ಟರ್ 1 ಅವರ್ ಆದಮೇಲೆ ನಾವು ಅನ್ಕೊಂಡು ಸ್ಪಾಟ್ ರೀಚ್ ಆಗಿದ್ದೀರಿ, ಮೋಟೋ ಡ್ರಿಫ್ಟ್. ಸೊ ನಮ್ಮ ಶಿಕ್ಷಣರು ಆಲ್ರೆಡಿ 5 ನಿಮಿಷ ಮುಂದೆ ಅಷ್ಟೇ ಬಂದು ವೆಯ್ಟ್ ಮಾಡ್ತಾ ಇದ್ದಾನೆ. ಆಮೇಲೆ ಬಂದು ಬಿಲ್ಡಪ್ ಕೊಡ್ತಾನೆ ಅವನು, ಅಷ್ಟೊತ್ತು ಬಂದೆ ಇಷ್ಟೊತ್ತು ಬಂದೆ ಅಂತಂತ. ಇಳಿಕಾಗ್ತಾ ಇಲ್ಲ. ಮಚ್ಚ ಲೈಫಲ್ಲಿ ಎಲ್ಲ ಕಡೆ ರೂಟ್ ಸಿಗಲ್ಲ, ಒಂದು ರೂಟ್ ಕ್ರಿಯೇಟ್ ಮಾಡ್ಕೊಂಡು ನಾವೇ ನಮ್ಮ ಲೈಫ್ನ ಸೆಟ್ಲ್ ಮಾಡಬೇಕು. ಇವಾಗ ಈ ಗಾಡಿ ಸೆಟ್ ಮಾಡಿದ್ವಿ ನೋಡೋ ಆ ಥರ. ಇವತ್ತು ಬೆಳಗ್ಗೆಯಿಂದ ಬರೀ ಮೋಟಿವೇಶನ್ ಆಗ್ಬಿಡೈತೆ ನನ್ನ ವಿಡಿಯೋಲ್ಲಿ. ಸೊ ಈಗಷ್ಟೇ ನಮ್ಮ ಸತೀಕ್ನವರು ಇಂಟರ್ನ್ಯಾಷನಲ್ ರೈಡ್ ಒಂದು ಮುಗಿಸ್ಕೊಂಡು ಲ್ಯಾಂಡ್ ಆಗಿದ್ದಾರೆ ಇಂಡಿಯಾದಲ್ಲಿ. ಸೊ ನಾನು ಇವತ್ತು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ರೈಡ್ಗೆ. ನಮ್ಮವ್ರು ಆಲ್ರೆಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೈಡಿಂಗ್ ಶಾಪಿಂಗ್ ಮುಗಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಸ್ವಲ್ಪ ಏನು ಮಚ್ಚ ಒಂದು ಗ್ಲೌಸ್ ತೊಗೊಂಬಂದೆ, ಹೆಲ್ಮೆಟ್ ನೋಡಿದೆ, ಹೆಲ್ಮೆಟ್ ಪ್ರೈಸ್ ಸೆಟ್ ಆಗಿಲ್ಲ ಅಂತ ಸುಮ್ಮನೆ ಆಗೋದೆ. ಸರಿ ಬಾಯಿ ಸಿಗುತ್ತೆ ಆಫರ್ ಇದೆಯಲ್ಲ. ಗಾಡಿಯಲ್ಲಿ ಹಾಕ್ಬಿಡ್ಬೋದಾಯ್ತು, ನಾನು ಯಾಕೆ ಮಾಡ್ಕೋದು? ಅದೇ ಹೇಳಿದ್ದು, ಅಲ್ಲೇ ಹೇಳಿದ್ದಲ್ಲ. ಬಕ್ಕಲ್ ಹಾಕು. ಥ್ಯಾಂಕ್ ಯು ಬ್ರೋ.
ಹೆವಿ ಕ್ರೌಡ್ ಬೇರೆ ಇದೆ ಗುರು. ಪಕ್ಕ ಜನ ಅವರಲ್ಲ. ಆಮೇಲೆ ಚೆಕ್ ಮಾಡ್ಕೊಡ್ರಾಗುತ್ತೆ. ಎಷ್ಟಿದೆ ಪ್ರೈಸ್ ಇದು? 49 ಸರ್. ಯೂಸ್ ಆಗುತ್ತಾ ಇದು? ಫ್ಲೆಕ್ಸಿಬಲ್ ಬೇಗ ಗೊತ್ತಲ್ಲ ಮಚ್ಚ? ಇದಕ್ಕೆ ಯೂಸ್ ಆಗಲ್ಲ. ಸ್ಟ್ರೆಚಬಲ್ ಇದು. ಬಟ್ ಇದು ಉಕ್ಕು ಅಷ್ಟೇ. ಬಂಜಿ ಕಾರ್ಡ್ಸಾ? ಹೌದು. ಲೆಂತ್ ಎಷ್ಟಿದೆ ಬ್ರೋ? 1 ಮೀಟ್ರಾ 2 ಮೀಟ್ರಾ? ಜಾಸ್ತಿ ಇದೆ ಸರ್. ಇನ್ನೂ ಜಾಸ್ತಿ ಇದೆಯಾ? ಇಲ್ಲಿ ಸೈಡಲ್ಲಿ ಇರುತ್ತೆ. ಇಲ್ಲ ಇದೆ ಪಿಕ್ಸಾ. ನೀನು ಮೊಬೈಲ್ ಬೇಕಾದ್ರೆ ಹಾಕೊಂಬೋದು ಮಚ್ಚ. ನೇವಿಗೇಷನ್ ಬೇಕಾದ್ರೆ ರೈನಾಕ್ಸ್ ಬರಲ್ಲ ಇದರಲ್ಲಿ. ಈ ಸೈಜು ರೈನಾಕ್ಸ್ ಇದೆ. ಈ ಸೈಜ್ ಆದ್ರೆ ಇವ್ರದ್ದು ರೈನಾಕ್ಸ್ ಇಲ್ಲ. ಸೊ ಒಂದು ಟ್ಯಾಂಕ್ ಬ್ಯಾಗ್ ತಗೊಂತ ಇದ್ದೀರಿ. ಹಾಗೆ ಸ್ವಲ್ಪ ಅದನ್ನು ಶಾಪ್ ಮಾಡಿದ್ರು ಆಲ್ರೆಡಿ. ಸ್ನ್ಯಾಪ್ ಎಲ್ಲ ಬರುತ್ತೆ. ಸೊ ಫಿಕ್ಸ್ ಇದು ಏನು ಒಂದೇ ಕೊಡಿ. ಇದು ನಮ್ದಲ್ಲ ಫ್ರೆಂಡ್ಸ್, ಶಶಿದು ಹೆಸರಿಗಷ್ಟೇ ನಂದು ಹೇಳ್ತಾವನೆ. ಸರ್ ನೀನು ಎತ್ಕೋ. ನೀನು ತಗೊಳ್ಳಲ್ಲ. ನೋಡೋಣ. ಥಿಂಕಿಂಗ್. ಓ ಯು ಆರ್ ಥಿಂಕಿಂಗ್ ಅನ್ಬೇಕು ಫಸ್ಟು. 5 ವರ್ಷ ಪ್ಯಾಕ್ ಇದೆಯಲ್ಲ ಒಳಗೆ. ಪ್ರೆಸ್ ಮಾಡಿ ಮಚ್ಚ ಗೊತ್ತಾಗುತ್ತೆ. ಇದೆ ಪೈಪ್ ಇದೆ ನೋಡು. ಓಕೆ. MRP ಬಂದು 2850 ಇದೆ. ಸೊ ಇದ್ರ ಮೇಲೆ 10% ಆಫರು. ಸೊ ಹೈಡ್ರೇಷನ್ ಬ್ಯಾಗ್ 2 ತೊಗೊಂಡಿದ್ದೀರಿ, ಒಂದು ಟ್ಯಾಂಕ್ ಬ್ಯಾಗ್ ತೊಗೊಂಡಿದ್ದೀರಿ. ಅದು ಪ್ರೈಸ್ ಬಂದು ಎಷ್ಟಿದೆ ಗುರು? ಇಷ್ಟ 2.5 ಅನ್ಕೋ. 2.5 ಅನ್ಕೊಳ್ಳಿ. ಅದಕ್ಕಲ್ಲ ಇಟ್ಕೊಂಡ್ಬಿಡ್ತೀನಿ. ಇದೆಷ್ಟು ಪ್ರೈಸು? ಅದಕ್ಕಿಂತ ಕಾಸ್ಟ್ಲಿ ಐತೆ. ಬಟ್ ಸೇಮ್ ಪ್ರೈಸ್ ಮಚ್ಚ. ನಿಂಗೆ 50 ರೂಪಾಯಿ ಜಾಸ್ತಿ ಇದೆ. ಹೆಲ್ಮೆಟ್ ಇಟ್ಕೊಬೋದು ಇದರಲ್ಲಿ. ಹೆಲ್ಮೆಟ್ ಆಗಲ್ಲ. ಅಲ್ಲ ಪಿಟ್ ಸಪೋರ್ಟ್ ಗ್ಲೌಸ್. ಮಚ್ಚ ಇದು ತಗೊಳ್ಳೋ. ಯಾವ್ದು ದುಬಾಕ್ ತಗೊಂಡಿದ್ಯಾ ಸತ್ತಮ್ಮಲ್ಲ? ಸೇಮ್ ಇದೇ ಪೀಸೆ ಮಚ್ಚ ಅದು. ಬಟ್ ಏನಂದ್ರೆ ಇದಕ್ಕಿದೆ ನೋಡು ಕ್ಲಾಂಪ್ಸ್. ಅವನು ಇದಕ್ಕೆ ಸೂಟ್ ಆಗೋ ತರ ಕ್ಲಾಂಪ್ಸ್ ಶೋರೂಮ್ ಅಲ್ಲಿ ಕೊಡ್ತಾ ಇಲ್ಲ. ಹಾಫ್ ಮಾರ್ಕೆಟ್ ಅಲ್ಲೂ ಸಿಗ್ತಾ ಇಲ್ಲ. ಆ ಕ್ಲಾಂಪ್ಸ್ಗೆ ಇದು ವೆಯ್ಟ್ ಜಾಸ್ತಿ. ಅದಕ್ಕೆ ವಿಂಡ್ ಪ್ರೆಷರ್ಗೆ ಅದು ಆಡ್ತಾ ಇರೋದು. ಬೀಳಲ್ಲ. ಬಟ್ ಏನಂದ್ರೆ ವಿಂಡ್ ಪ್ರೆಷರ್ಗೆ ಇದಾಗುತ್ತೆ. ಏನೋ ಕವರ್ ಮಾಡು. ಏನದು ಅಷ್ಟಪ್ಪ ಇಟ್ಕೊಂತ ಇದೆಯಾ? 4 ಲೈಟ್ ಬರೋ ಸಾಕು ಮಚ್ಚ. 4 LED ಸಾಕ ಇದು? ನಿನ್ನ ಹಿಮಾಲಯನಿಗೆ ಆರಾಮು. ಹಿಮಾಲಯನ್ ಸಾಕಲ್ಲ? ಅದ್ರ ಜೊತೆಗೆ ನಂದು ಬೇರೆ ಇರುತ್ತೆ. ಇನ್ನೇನು ಅದು ನೀನ್ ತೆಗಿಯೋದಕ್ಕಾಗಲ್ಲ ಗುರು. ಒಂದು ಎಲ್ಲೋ ಹಾಕೊಬೇಕು, ಒಂದು ವೈಟ್ ಹಾಕೊಬೇಕು. 2 ಟ್ರಾನ್ಸ್ಪರೆಂಟ್ ಕೊಡ್ತಾನೆ, 2 ಎಲ್ಲೋ ಕೊಡ್ತಾನೆ, 2 ಬ್ಲಾಕಿಂಗ್ ಕೊಡ್ತಾನೆ, 3 ಫಿಲ್ಟರ್ ಕೊಟ್ಟು. ಇವಾಗ ನಾನು ಸಡನ್ ಎಲ್ಲೋ ಹಾಕ್ಬೇಕಾದ್ರೆ ಗಾಡಿ ನಿಲ್ಸಿ ಬಂದ್ ಹಾಕ್ಬೇಕಿದು. ಹೌದು ಬೇಡ, ಹಂಗೆ ಲೈಟ್ ಅಲ್ಲೇ ಬರುತ್ತಾರ. ಅದ್ರಲ್ಲೇ ಬರುತ್ತಾರ ಅಂದ್ರೆ ಎಡ್ಜಸ್ ಇದು ಇದ್ರಲ್ಲಿ ಬರಲ್ಲ. ಅದು ಜುಗಾಡ್ ಲೈಟ್ಸ್ ಅವೆಲ್ಲ. ಅದೇ ಹೇಳ್ತಾರ. ಇದು ಎಡ್ಜಸ್ ಎಲ್ಲ ಕೊಡ್ತಾವನ ಇದ್ದಾರ. ಲಾಸ್ಟ್ ಟೈಮ್ ನಾನು ಕೇಳಿದ್ದೆ, ತೋರಿಸಿಲ್ಲ ಅವಾಗ ನೀನು. ಅದು 1 ಇಯರ್ ವಿತ್ ವಾರಂಟಿ. ವ್ಯಾರಂಟಿ ಬರುತ್ತೆ. ಇದರಲ್ಲಿ ವೈರಿಂಗ್ ಹಾರ್ನೆಸ್, ಸ್ವಿಚ್ ಎಲ್ಲ ಬರುತ್ತೆ. ಆಮೇಲೆ ಕಂಟ್ರೋಲರ್ ಬರುತ್ತೆ. ಯಾವ ಕಂಟ್ರೋಲರ್? ಲೈಟ್ ಅಂದ್ರೆ ಮಿಡಲ್ ಆಫ್ ಇರುತ್ತೆ, ವೈಟ್ ಎಲ್ಲೋ. ಓಕೆ. 3 ಮೋಡ್ ಸ್ವಿಚ್ ಅಲ್ವಾ ಇದು? ಮತ್ತೆ ಸೈಡಲ್ಲಿ ಇದು ಮತ್ತೆ ಬ್ಯಾಕ್ ಹಾಕಿದ್ದೀನಿ. ಕ್ಲಾಂಪ್ ಬೇಕಲ್ಲ ಅದು. ಕ್ಲಾಂಪ್ ಸಿಗುತ್ತೆ ಬ್ರೋ. ಇದೇ ಎತ್ಕೊಂತೀನಿ. ಹಿಮಾಲಯನ್ಗೆ ಕ್ಲಾಂಪ್ ಬೇಕು. ಮೌಂಟಿಂಗ್ ಕ್ಲಾಂಪ್. ವ್ಯಾರಂಟಿ ಇರಲ್ಲ. ವ್ಯಾರಂಟಿ ಇರುತ್ತೆ. ಓಕೆ. ಕಂಟ್ರೋಲರ್ ಇರುತ್ತೆ, ವೈರಿಂಗ್ ಹಾರ್ನೆಸ್ ಇರುತ್ತೆ, ಆಮೇಲೆ ಫ್ಲಾಶರ್ ಇರುತ್ತೆ. ಫ್ಲಾಶರ್ ಇದೆಯಾ? 4999. ಇದನ್ನು 4999, ಇದನ್ನು 4999. ಇದಕ್ಕೆ ಫಿಲ್ಟರ್ ಹಾಕ್ಬೇಕು. ಇದು ವಿತೌಟ್ ಫಿಲ್ಟರ್. ಇದೇ ಬೆಸ್ಟ್. GS ಗೆ ಅಲ್ವಾ ನಿಮಗೆ? ಇಲ್ಲ, ಹಿಮಾಲಯನ್ಗೆ. ನಾನು ಮ್ಯಾಟ್ ಆಗಿ ಹಾಕೊಂಡಿದ್ದೀನಲ್ಲ, ಅದೇ ಪ್ರೈಸ್ ಬರ್ತಾ ಇದೆ. ಬಟ್ ಇದಕ್ಕಿಂತ ಜಾಸ್ತಿ ಈ ಪವರ್ ಇದೆ. ಇಲ್ಯುಮಿನೇಷನ್ ಎಷ್ಟಿದೆ? 100 ಮೀಟರಾ? 200 ಮೀಟರ್ ಇದೆ. 200 ಮೀಟರ್. ಇದಕ್ಕೆ ಹಾಕೊಂಡು ಬೆಟರ್. ಫ್ಲಾಶ್ ಲೈಟ್ 4 ಹಾಕಿ. 4 ಹಾಕಿದ್ರೆ ನಿಮಗೆ ಹ್ಯಾಂಡಲ್ ಇದೇ ಮುಂದೆ ಆಗುತ್ತಲ್ಲ ಕ್ಲಾಂಪ್ ಹಾಕೊಂಡ್ಬೇಕಂದ್ರೂ ಆಗುತ್ತೆ. ಯಾವ್ದಿದೆ ಐಡಿಯಾ? ಇಟ್ಸ್ ಗಿಫ್ಟ್ ಬ್ರೋ. ಅಪ್ ಟು 20-25 ಕ್ಲೀನ್ ಆಗಿ ಹಾಕ್ಬಿಡ್ತೀನಿ ಟ್ಯಾಕ್ಸ್. ಹಾಕೋ.
ನೋಡಿ ಮಚ್ಚ ಹಿಂಗೆ ಹಾಕ್ಕೊಂಡು ಕೀಲ್ ಚೈನ್ ತಗೊಳ್ಕೊಂಬಿಟ್ರೆ ಹಂಗೆ ಬಿಟ್ರೆ ಹಂಗೆ ನಂಬರ್ ಲಾಕ್ ಬರೀ ಇದೆ ಮಚ್ಚ. ನಂಬರ್ ಲಾಕ್ ಐತೆ. ಎಷ್ಟಿದೆ ಪ್ರೈಸು? 149. ಇರ್ಲಿ ಬಿಡು. ಯಾಕೆ ಕೀ ಯಾಕೆ ಸುಮ್ಮನೆ ಕಳ್ದಾಕೊಂಡು ಆಡೋದು ಎಲ್ಲ ಸರಿ ಕೀ ಅನ್ಕೊಂಡು ಲಾಸ್ಟ್ ಇವೆಂಟ್ ಅವನ ಗಾಡಿ ಕೀ ಕಳ್ದ, ನಾನು ಗಾಡಿಯಲ್ಲೇ ಬಿಟ್ಟು ಬಂದಿದ್ದೆ. ಗಾಡೀಲಿ ಇಳಿಬೇಕಾದ್ರೆ ಓಕೆ 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 ಬೇಡ ಬಿಡಪ್ಪ, ಬೇಡ ಬೇಡ ಬೇಡ. ಇದೇ ಐತಲ್ಲ, ದೊಡ್ಡದೈತಲ್ಲ ಬಿಡು, ಇದೇನದು ಇದೆಲ್ಲ ಒಂದಷ್ಟು ಯಾವ್ದು ಅಂತ ತಗೊಂಡು ಫ್ರೀ ಕೊಡ್ತಾನೆ ಬಿಡು. ಅವರು ನಕಲ್ ಗಾರ್ಡ್ ನೋಡಿ ಮತ್ತೆ ಎಷ್ಟಿದೆ ಪ್ರೈಸು? ಶೇಡಲ್ ಹಾಕಿತ್ತು ನೋಡು, ಎಲ್ಲೂ ಪ್ರೈಸ್ ಹಾಕಿಲ್ಲ ಅಲ್ಲಿ. ಹಿಮಾಲಯನ್ ಆಗುತ್ತಾ? ಹಿಮಾಲಯನ್ 411 ನೀನು ಯಾವ್ದಕ್ಕಾದ್ರೂ ಹಾಕೋ. ಎಲ್ಲ ಕಡೆಗೆ ನಾನು ಚೆಕ್ ಮಾಡೋಣ, ಓಪನ್ ಮಾಡೋದ್ರಿ ಗೇಟ್ ಕ್ವಾಲಿಟಿ ಎಲ್ಲ ಕಡೆಗೆ ಹೋಗುತ್ತಾ? ಇದಿಲ್ಲ ಬಾರ್ಬರ್ ಸ್ಟಿಕ್ಕರು 900 999. ಅಂದ್ರೆ ಮೇಲೆ ಗಡೆ ಸಸ್ತ ಅನ್ಬಿಟ್ಟ ನೀನು. ಹೆಂಗೂರು ಈ ಟ್ಯಾಲೆಂಟು ಈ ಮೆಟ್ರೋ ಅಲ್ಲಿ ಐಕೆಲ್ಲ ಹಿಂಗೆ ಎಕ್ಸ್ಪ್ಲೇನ್ ಮಾಡೋದು. ನೀವು ಮಾರ್ಕೆಟ್ ಹೋಗಿರ್ತೀಯ, ಮುಂದೆ ಸ್ಪ್ರೇಗಳು ನೋಡು, ಎತ್ತೆ ಹೊಡೆದು ಅರ್ಧ ಖಾಲಿ ಮಾಡ್ಬಿಟ್ಟಿರ್ತಾರೆ. ಯಾರು ಯೂಸ್ ಹೊಡಿರಿ ತೋರಲ್ಲಿ ಇದೆ ಚೆನ್ನಾಗಿದೆ ಮೇಲ್ಗಡೆ ಬೇರೆ ಇತ್ತು. ನಮ್ಮ ರಾಜೇಶ್ ಲಕ್ಕಿ ಫೆಲೋ ನೋಡು, ಅವ್ನ ಗಾಡಿಗೆ ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ. ಓಕೆಲ್ಲ ಹಿಂಗೆ ಬೇಡ ಅಲ್ಲ ಮಚ್ಚ, ತಗೊಂಡಿದ್ಯಾ? ಬೇಕು ಮಚ್ಚ ನೀನು ಕರ್ದಕ್ಕೆ ಅದ್ರ ಖರ್ಚು ಜಾಸ್ತಿ ಇಡ್ಬಿಡೋ ನನಗ. ಸೊ ಶಾಪಿಂಗ್ ನೋಡಿ, ಲಿಸ್ಟ್ ಮಾಡ್ಕೊಬಂದು ಶಾಪಿಂಗ್ ಮಾಡ್ತಾ ಇದ್ದೀನಿ ರೇಡ್ಗೆ. ಸೊ ಈಗ ಹಿಮಾಲಯನ್ 411ಗೆ ಒಂದು ಮೋಟೋ ಟಾಪ್ ಕ್ರ್ಯಾಶ್ ಗಾರ್ಡ್ ಒಂದು ಹೇಳಿದ್ದೀರಿ ತರಕ್ಕೆ. ಸೊ ಮ್ಯಾಕ್ಸಿಮಮ್ ಏನೇನು ಬೇಕು ಶಾಪಿಂಗ್ ಲಿಸ್ಟ್ ಮಾಡಿ ಬೇರೆ ಶಾಪಿಂಗ್ ಮಾಡ್ತಾ ಇದ್ದೀನಿ. ಅಲ್ಲ, ಪ್ರತಿ ಸರಿ ಶಶಿನೇ ರೆಕಾರ್ಡ್ ಮಾಡ್ಬೇಕಾ? ನಾವು ಮಾಡಬಾರ್ದಾ? ಮಾಡು ಮಚ್ಚ, ನನ್ನೇ ಮಾಡು. ಬಾಕ್ಸ್ ಸ್ಲೈಡರ್ ಬರುತ್ತಲ್ಲ ಇದರಲ್ಲಿ, ಬಾಕ್ಸ್ ಸ್ಲೈಡರ್ ತರ ಮಚ್ಚ ಅನ್ನೋದಿಲ್ಲ. ಸ್ಲೈಡರ್ಸ್ ನೀನು ಅದಿದೆ ಅಂದ್ರೆ ಇದು ಹತ್ಕೊಂಬೋದು ಬೇಕಾದ್ರೆ. ವಾಟರ್ದಾ? ಇಲ್ಲ ಇದೆ, ಹೆವಿ ಆಗಿಲ್ಲ ಮಚ್ಚ. ಎತ್ ಬಿಸಾಕುದು ನೋಡ ಮಚ್ಚ, ನೋಡು ಮಚ್ಚ. ಹೈಡ್ರೇಷನ್ ಬ್ಯಾಗ್ ತೆಗೆದ್ಬಿಟ್ರೆ ಆಗೋಗುತ್ತೆ. ಹೈಡ್ರೇಷನ್ ಬ್ಯಾಗು ಮತ್ತೆ ಹೈಡ್ರೇಷನ್ ಬ್ಯಾಗ್ ಎಲ್ಲ ಹಾಕೊಂಡ್ಬಿಟ್ಟು ಐಟಮ್ ಸಸ್ತಾ ಇದು ಚಿಕ್ಕ ಐಟಮ್ಗಳು. ಹೈಡ್ರೇಷನ್ ಬ್ಯಾಗ್ ಹಿಂದೆ ಹಾಕೋ, ಟ್ಯಾಂಕ್ ಬ್ಯಾಗ್ ಗಾಡಿಗೆ ಸಿಗಿಸ್ಕೊ, ಇವಾಗ್ಲೇ ಹೋಗೋದೇನಿಲ್ಲ. ಮಿಕ್ಕಿದಿನ ಇದ್ರಲ್ಲಿ ಹಾಕು, ಒಂದೇ ಬಾಕ್ಸ್ ಆಗೋಯ್ತು. ಒಂದೇ ಬಾಕ್ಸ್ ಸಾಕು, ಮಿಕ್ಕಿದ್ ಬೇಕಾದ್ರೆ ಅದ್ರಲ್ಲಿ ಹಾಕೊಂಬೋದು, ಇದ್ರಲ್ಲಿ ಹಾಕೊಂಬೋದು. ಅಷ್ಟೇ ಅಷ್ಟೇ ಅಷ್ಟೇ. ಇದಂಗೆ ಇದೆ ಅಲ್ಲ, ಕುಡಿ ನಾನೇ ಕಾಣಿಸಿಲ್ಲ ಅದ್ರಿಗೆ. ಮಚ್ಚ ಸಿಕ್ತು ಸಿಕ್ತು. ಓಯ್ ಫೈನಲಿ ರೈಡರ್ ಇದೆ, ಹಾಕ್ಬಾರ್ದು. ಅದ್ಬಿಟ್ರೆ ಇದೆ ಫುಲ್ ಇದೆ. ಇವಂದು ಇದೇ ಕಾನ್ಸೆಪ್ಟ್ ಅಲ್ಲ, ರೈನಾಕ್ಸ್ ಅಲ್ಲಿ ಸೂಪರ್ ಡ್ರೈನ್ ಬಿಟ್ಟಿರೋದು. ಅದು ಸ್ವಲ್ಪ ಕ್ರೇಜಿ ಶಾಪಿಂಗ್ ಗುರು ಮಚ್ಚ. ಸಾಕಿಲ್ಲ ಶಾಪಿಂಗ್ ಮಾಡಿರೋದು ನೀನು? ಎಲ್ಲ ಹೋಗಿ ಬಿಲ್ ಸಮೇತ ತೋರಿಸ್ತೀನಿ. ಅವ್ರ ಪೇಮೆಂಟ್ ಇದು ದೊಡ್ಡದು ಎಲ್ಲದಕ್ಕಿಂತ. ಗೋಪುರ ಇಲ್ಲಿ ಅಲ್ಲ ಬ್ರೋ, ಹೆಂಗೂ ಟ್ಯಾಕ್ಸಿ ನೋಯ್ತೈತೆ, ನಾನು ಆ್ಯಡ್ ಮಾಡ್ಬೇಕು, ಅಟ್ಲೀಸ್ಟ್ ಯೂಸ್ ಆಗುತ್ತೆ. ಸೊ ಕಂಪ್ಲೀಟ್ ಶಾಪಿಂಗ್ ಆಯಿತು, ನೋಡ್ತಾ ಇದ್ದೀರಾ ಫುಲ್ ಲೋಡೆಡ್. ಸರಿಯಾಗಿ ಬ್ಲೇಡ್ ಬಿದ್ದಿದೆ ಪಾಕೆಟ್ಗೆ. ರೇಟ್ ಸ್ಟಾರ್ಟ್ ಆಗಿದೆ ಮುಂದಿನ ಬ್ಲೇಡ್ಗಳು. ಸೊ
ಸೊ ಬನ್ನಿ ನೆಕ್ಸ್ಟ್ ಹೋಗ್ತಾ ಏನೇನು ತೊಗೊಂಡೆ ಎಷ್ಟಾಯಿತು ಬಿಲ್ಲು ಎಲ್ಲ ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ ಹೇಳ್ತೀನಿ. ಇವಾಗ ಬ್ಯಾಟ್ರಿ ಲೋ ಇದೆ ಗೋಪ್ರೋ ಅಲ್ಲಿ, ಬ್ಯಾಟ್ರಿ ಚೇಂಜ್ ಮಾಡಬೇಕು. ಸೊ ಕಂಪ್ಲೀಟ್ ಶಾಪಿಂಗ್ ಎಲ್ಲ ಆಗಿದೆ. ಸೊ ಈಗ ಏನೇನು ತೊಗೊಂಡು ಅಂತ ಹೇಳೋಕ್ಕಾಗಲ್ಲ. ಸೊ ಇವಾಗೇನು ಮುಗಿದಿದೆ. ಸೊ ಇನ್ನೇನು ಬಿಡ್ತಾ ಇದ್ದೀವಿ ನಾವು ಇಲ್ಲಿಂದ. ಸೊ ನೆಕ್ಸ್ಟ್ ವೀಡಿಯೋಲಿ ಬಂದು ಒಂದು ಸಪ್ರೇಟ್ ವೀಡಿಯೋ ನಾನೇನು ತೊಗೊಂಡಿದ್ದೀನಿ, ಎಷ್ಟು ಪ್ರೈಸ್ ಆಗಿದೆ, ಎಷ್ಟು ಡಿಸ್ಕೌಂಟ್ ಬೇಕು ಅಂತ ಕಂಪ್ಲೀಟ್ ವೀಡಿಯೋ ಬಿಡ್ತೀನಿ. ಸೊ ಈ ಕಂಪ್ಲೀಟ್ ವೀಡಿಯೋ ಎಲ್ಲ ನಿಮ್ಗೆ ಬೇಕು ಅಂದರೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನೆಕ್ಸ್ಟ್ ರೈಡ್ ಏನೇನು ಪ್ಲಾನ್ ಮಾಡ್ತೀವಿ, ಏನೇನು ಶಾಪಿಂಗ್ ಮಾಡಿದ್ದೀರಿ. ಸೊ ಆಲ್ರೆಡಿ ಸ್ವಲ್ಪ ಬೇಸಿಕ್ ಒಂದು 50% ಶಾಪಿಂಗ್ ಮುಗಿದಿದೆ, ಇನ್ನೂ 50% ಶಾಪಿಂಗ್ ಇದೆ. ಸೊ ಅದಕ್ಕೂ ಒಂದು ವೀಡಿಯೋ ಬರುತ್ತೆ. ಸೊ ಇವೆಲ್ಲ ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವು ಮಾಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು.